ಶುಂಠಿಕೊಪ್ಪ ಎಲ್ಲ ದಾಟಿಬಿಟ್ಟು ಮನೆಯಿಂದ ಶುಂಠಿಕೊಪ್ಪದಿಂದ ಇದೆಲ್ಲ ದಾಟಿಬಿಟ್ಟು ಭಾಗಮಂಡಲ ಕಡೆಗೆ ಇವತ್ತು ನಮ್ಮ ಪಯಣ ಹೊರಟಿದೆ. ಸೊ ಅದೇ ಟಿಪಿಕಲ್ ರೋಡ್ ತೋರಿಸಿ ನಿಮಗೂ ಬೋರ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಮೇಯ್ನ್ ರೋಡಿಗೆ ಅಥವಾ ಹೈವೇಗೆ ಬಂದುಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬನ್ನಿ, ಈಗಲೇ ಚಾರ್ಜ್ ತಿನ್ಕೊಳ್ಳೋದು ಬೇಡ, ಇನ್ನೂ ಬೇಜಾನಿದೆ. ಸೊ ಈ ಬೆನೆಲಿ ಬೈಕ್ ಆಗಿರಲಿ ಅಥವಾ ಇನ್ಲೈನ್ 4 ಬೈಕ್ಗಳಾಗಿರಲಿ, ಇದ್ರ ಮೇಲೆ ಪಕ್ಕಾ ಐಡಿಯಾ ಇರೋರು ನನಗೊಂದು ಸಜೆಷನ್ ಕೊಡಿ. ನೋಡಿ, ಈಗ 2500 RPM ಅಲ್ಲಿದೆ. ಒಂಥರ ಮಿಸ್ಸಿಂಗ್, ಈ 4000 RPM ಗಂಟೆ ಏನೋ ಲೈಟಾಗಿ ಮಿಸ್ಸಿಂಗ್ ಇದೆ. ಅದೇ ಸಡನ್ ಎಕ್ಸಿಲೇಟರ್ ಕೊಟ್ಟರೆ ಚೆನ್ನಾಗಿ ರವ್ ಆಗುತ್ತೆ. ಸೊ ಏನಿರ್ಬೋದು ಇಶ್ಯೂ ಅಂತ ಹೇಳೋದ್ರನ್ನ ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಟೈಮಲ್ಲಿ ಗುರು ಇವತ್ತೇ ಅನಿಸುತ್ತೆ ನನಗೆ ರೋಡಲ್ಲಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಖಾಲಿ ಅಂತ ಅನ್ನಿಸ್ತಾ ಇರೋದು. ನಮ್ಮ ಗುಡ್ಡೆ ಮನೆ ಬೈಗೌಡ ಸ್ಟ್ಯಾಚು. ಸೊ ಸ್ವಲ್ಪ ಫ್ಯೂಲ್ ಹಾಕ್ಸ್ಕೊಳ್ಳೋಣ ಅಲ್ಲೆಲ್ಲರ ಮುಂದೆ. ನೋಡಿ ಅಷ್ಟು ಖಾಲಿ ಇದೆ. ಇಲ್ಲ ಅಂದರೆ ಇದರತ್ತೆ ಇಲ್ಲಿಂದ ಮಡಿಕೇರಿ ಟೌನ್ ಟೋಲ್ಗೇಟ್ ತಲುಪಷ್ಟರಲ್ಲಿ ಹುಚ್ಚಿಡ್ದೋಗಿತ್ತಿತ್ತು. ನೆನ್ನೆ ಹಾಕಿರೋದು 500, ಮೊನ್ನೆ ಹಾಕ್ಸಿರೋದು 500. ಸ್ವಲ್ಪ ಆ್ಯಂಗಲ್ ಆಚೆ ಇರ್ಬೋದು, ಆಯಿತಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇದ್ರದ್ದು ಫುಲ್ ಮೌಂಟೇ ಬಿದ್ದೋಗಿತ್ತು. ಅದನ್ನ ಏನೋ ಅರ್ಜೆಂಟಿಗೆ ಗಮ್ಮಾಕಿ ಏನೋ ಕೂಡಿಸಿ ಹೊರಟಿದ್ದೀನಿ. ಈಗ ನಾನಿದ್ದೀನಿ ಮಡಿಕೇರಿ ಟೋಲ್ ಗೇಟಲ್ಲಿ. ಎಷ್ಟು ಕಮ್ಮಿ ಇದೆ ನೋಡಿ ವೆಹಿಕಲ್ಸು. ಇವತ್ತು ಬರೀ ನಮ್ಮ ಮಡಿಕೇರಿಯವರು ಮಾತ್ರ ಕಾಣಿಸ್ತಿದ್ದಾರೆ, ಇಲ್ಲ ಅಂದರೆ ದೇಶದ ಮೂಲೆಯವ್ರು ಕಾಣಿಸ್ತಾಯಿದ್ರು. ಇಲ್ಲಿ ಪವರ್ ಪೆಟ್ರೋಲ್ ಇತ್ತಲ್ಲ, ಅದೇ ಹಾಕ್ಸ್ಕೊಳ್ಬೇಕಿತ್ತು. ಫುಲ್ ಟ್ಯಾಂಕು ಲಿಡ್ ಗಂಟೆ ಹಾಕ್ಸೀನಿ ಗುರು. ಡೆಲ್ಲಿ ಟ್ರಿಪ್ಪು ಮುಗ್ದ ಮೇಲೆ ಪ್ರಾಬಬ್ಲಿ ಇದೆ ಅನಿಸುತ್ತೆ, ಇದೆ ಫಸ್ಟ್ ಫುಲ್ ಟ್ಯಾಂಕ್ ಹಾಕ್ಸಿರೋದು ಲಿಡ್ ಗಂಟೆಲ್ಲ. ನೋಡಿಲ್ಲಿ ತೋರಿಸ್ತೀನಿ, ನೋಡಿಲ್ಲಿ ಗೋಜು ಗುಳು ಅಂತಿದೆ. ಫುಲ್ ಟ್ಯಾಂಕ್. ಹ್ಯಾಪಿನೆಸ್ ಗುರು, ಹ್ಯಾಪಿನೆಸ್. ಸೊ ಭಾಗಮಂಡಲ ಹೋಗೋ ರೂಟಲ್ಲಿ ಈಗ ಸ್ವಲ್ಪ ದೂರ ಮಾತ್ರ ಚೆನ್ನಾಗಿದೆ ಅಷ್ಟೇ. ಅದು ಬಿಟ್ಟರೆ ಗುರು ಹೆಂಗಿತ್ತು ಗೊತ್ತಾ, ಅದೇನೋ ಒಂದು ಧೈರ್ಯದಲ್ಲಿ ಹೋಯ್ತಿದ್ದೀನಿ. ನೋಡೋಣ ಹೇಗಿರುತ್ತೆ ಇವತ್ತು ಔಟ್ಪುಟ್ ಅಂತ ಹೇಳೋದು ಅಲ್ವಾ. ಇದು ನಮ್ಮ ಕೊಡಗಲ್ಲಿರೋ ಸ್ಪೈಸಸ್ ರಿಸರ್ಚ್ ಸೆಂಟರ್. ಇದೊಂದು ಬಿಲ್ಡಿಂಗ್ ಮಾತ್ರ ಮುಂಚೆನೇ ಹಾಗೆ ಉಂಟು ಗುರು, ಬಾಕಿ ಎಲ್ಲ ಡೆವಲಪ್ ಆಗಿದೆ. ನೋಡಿ ಏಲಕ್ಕಿ. ಭಾಗಮಂಡಲ ಕೂಡ ಅಂತೂ ಏನು ಹೇಳ್ತೀನಿ, ರೋಡು ಭಾಗಮಂಡಲ ಗಂಟ ಕೂಡ ಇದೇ ಥರ ಇದ್ರೆ ಅಂತೂ ಮಸ್ತಾಗಿರ್ತದೆ. ದೇವ್ರ ದಯಿಂದ ಹಿಂಗೆ ಇರಲಿ. ಹೊಸ ರೋಡ್ ಆ್ಯಕ್ಚುಲಿ ನೋಡಿ, ಸೈಡಲ್ಲೆಲ್ಲ ತಾರ್ ಇನ್ನೂ ಹಂಗೆ ಇದೆ. ತಾರ್ ಸ್ಮೆಲ್ಲ ಇನ್ನೂ ರೋಡ್ ಬಿಟ್ಟು ಹೋಗಿಲ್ಲ. ಏನೇ ಹೇಳಿ, ವೆದರ್ ಅಂತೂ ಸಾಕಾಗ ಉಂಟಾಯ್ತು. ಈಗ ಬೆಳಿಗ್ಗೆ 10 ಗಂಟೆ 50 ನಿಮಿಷ ಆಗಿದೆ. ಚಂದ ಗುರು, ಚಂದ. ಭಾಗಮಂಡಲ 28 ಕಿಲೋಮೀಟರ್ ಅಷ್ಟೇ. ಇನ್ಫ್ಯಾಕ್ಟ್ ಈ ಥರ ಹೊಸ ರೋಡ್ ಅಲ್ಲಿ ಬೆಟ್ಟಗೆರೆ ಅಂತ ಒಂದು ಸಣ್ಣ ಟೌನ್ ಇದೆ. ಸೊ ಅಲ್ಲಿ ಗಂಟ ಆಗಿದೆ ಅಂತೆ. ಅದರಿಂದ ಮುಂದೆ ಸ್ವಲ್ಪ ಪ್ಯಾಚ್ ವರ್ಕ್ ಅಂತೇನೋ ಹೇಳಿದರು. ಫುಲ್ ಹಿಂಗೆ ಇದ್ದೀರಾ, ಖುಷೀಲಿ ಹೋಯ್ತಿದ್ದಲ್ಲ ಗುರು. ಇಲ್ಲೆಲ್ಲ ಮಂಚ ಓಡಾಡಂಗಿತ್ತಿಲ್ಲ ಮಾತ್ರ. ಅಲ್ಲಿಂದ ಬಂದು ಇಲ್ಲೆಲ್ಲ ತಲುಪಕ್ಕೆ ನನಗೆ ಇನ್ನೂ ಅರ್ಧ ಗಂಟೆ ಬೇಕಿತ್ತೇನೋ, ಅದು ಈ ಬೈಕಲ್ಲಿ. ಇದೆ ಆ್ಯಕ್ಚುಲಿ ಬೆಟ್ಟಗೆರೆ ಟೌನು. ಸುಮಾರು ರಿಲೇಟಿವ್ಸ್ ಇದ್ದಾರೆ ನನಗೆ. ಆ್ಯಕ್ಚುಲಿ ನನಗೆ ಒಬ್ಬರು ರಿಲೇಟಿವ್ ಸಿಕ್ಕಿದ್ರಾ, ಅವ್ರು ನನಗೆ ಮಾತಾಡ್ಸ್ಕೊಂಡು ನಮ್ಮ ಹೊಸ ರೋಡಿಗೆ ಮತ್ತೆ ಲಗ್ಗೆ ಇಟ್ಟಿದ್ದೀವಿ. ಅದೇನೋ ಇವತ್ತಿಲ್ಲಿ ಟೆಂಪಲಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಅಂತೆ, ಹಾಗೆ ಎಲ್ಲರೂ ಎಲ್ಲ ಕಡೆ ಹೊರಡ್ತಾ ಇದ್ದಾರೆ. ನಾವು ಇವತ್ತು ಸಣ್ಣ ಪುಲಿಕೋಟು ಅಂತ ಹೇಳೋ ಒಂದು ಗ್ರಾಮಕ್ಕೆ ಹೋಗೋಣ. ಮೋಸ್ಟ್ಲಿ ಇದೆ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಪೂಜೆ ಅನಿಸುತ್ತೆ. ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ, ಎಸ್ ಇಲ್ಲೇ. ಶೀಟ್ ರೋಡ್ ಹಾಳುವಿತ್ತ ಪುನಃ. ಆಯ್ತು, ಮುಗಿಯಿತು ನನ್ನ ಕತೆ ಇವತ್ತು. ಸೈಡ್ ಹೋಗಕ್ಕೆ ರೋಡ್ ಇದು ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ರು. ಮತ್ತೆ ಸಿಗ್ತೀನಿ ಗುರು, ಈ ರೋಡು ತಲೆನೋವು ಕೊಡ್ತಾ ಉಂಟು. ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇದಾ ಪ್ಯಾಚ್ ವರ್ಕು, ಕಲ್ಲು ಹಾಕಿಟ್ಟಿರೋದು. ಅದೇ ರೋಡ್ ಫುಲ್ಲು ಅಮುಕು ಡುಮುಕು ಆಗ್ಬಿಟ್ಟಿದೆ. ಈ ಜಾಗ ಬಂದು ಕಾರ್ಗುಂದ ಟೌನ್ ಅಂತ ಹೇಳ್ತಾರೆ, ಟೌನ್ ಥರ ಇಲ್ಲ. ಕಾರ್ಗುಂದ, ಮಡಿಕೇರಿ ತಾಲೂಕು. ನಮ್ಮ ಚೇರಮಣೆ ಗೌಡ ಸಮಾಜ ಇದು. ನಮ್ಮ ಅರೆಭಾಷೆ ಗೌಡ
ಸಂಘದ್ದು ಸಮಾಜ ಫಂಕ್ಷನ್ ಹಾಲ್. ಇದೇನು ಗುರು ಸಾಯಕ್ಕೆ ಬರ್ತೀರಲ್ಲ ಎಲ್ಲ. ಪುನಃ ಅಮುಕು ಡುಮುಕು ಆಗಿಬಿಟ್ಟಿದೆ ಇದು. ಏನು ಕಾಲ ಬಂತಲ್ಲ, ಏನೇನೋ ಕ್ರಿಂಜಾಗಿ ತಲೆ ಎಲ್ಲ ರೀಲ್ ಮಾಡೋರಿಗೆಲ್ಲ ಟಿ ವಿಲೆಲ್ಲ ಪ್ಲ್ಯಾಟ್ಫಾರ್ಮ್ ಕೊಡೋಕ್ಕಾಗಿದೆ ಅಂದರೆ, ಟಿ ವಿ ಎಲ್ಲ ಒಂದೊಂದು ಚಾನಲ್ಗಳಲ್ಲಿ ಪ್ಲ್ಯಾಟ್ಫಾರ್ಮ್ ಸಿಗ್ತಿದೆ ಅಂದರೆ ಎಷ್ಟೋ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದೆ ಗುರು. ಪಾಪ ಅವರಿಗೆ ಏನು ಹೇಳೋದು ಹೇಳಿ, ಒಂದು ಸ್ಟೇಜ್ ಇಲ್ದಂಗೆ ಆಗಿದೆ. ಈ ನ್ಯೂಸ್ ಚಾನಲ್ಗಳಂತೂ ಬರೀ ಪೊಲಿಟಿಕಲ್ ಚಾನಲ್ಲು. ಪ್ರಪಂಚದಲ್ಲಿ ಏನೇನೇನೇನೋ ಆಯ್ತದೆ, ಬಟ್ ಒಂದೊಂದು ಚಾನಲ್ ನ್ಯೂಸ್ ಚಾನಲ್ ಹಾಕಿದಾಗ ಬರೀ ಪೊಲಿಟಿಕಲ್ ಆಗೇ ಇರುತ್ತೆ ಗುರು. ಇದು ನಮ್ಮ ಚಾರಂಬಾಣೆ ಟೌನು. ಇದು ಬೆಟ್ಟಗೇರಿ, ಇದೆಲ್ಲ ನೋಡೋಕೆ ಆಲ್ಮೋಸ್ಟ್ ಸಿಮಿಲರ್ ಆಗಿ ಕಾಣ್ತದಲ್ವಾ. ಈ ಕಡೆ ವ್ಲಾಗ್ ಮಾಡೇ ಇಲ್ಲ ಅನಿಸುತ್ತೆ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಇಲ್ಲಿ ಗಂಟ. ಸೊ ಭಾಗಮಂಡಲ, ಚೇರಂಬಾಣೆ, ಚೇರಂಗಾಲ, ನಮ್ಮ ಬೆಟ್ಟಗೇರಿ ಯಾರೆಲ್ಲ ಎಲ್ಲೆಲ್ಲ ಇದ್ದೀರಾ ಎಲ್ಲರಿಗೂ ನಮಸ್ಕಾರ ಬಾಯ್ಸ್. ನನ್ನ ಪ್ರಕಾರ ಒಂದು ರೈಡ್ ಅಂತ ಹೇಳಿದರೆ ಅದು ರೇಸ್ ಅಲ್ಲ. ಒಂದು ರೈಡ್ ಅಂತ ಹೇಳಿದರೆ ದಾರಿ, ಗುಂಡಿ, ಗುಡುಕು, ಹಂಸು, ಗಾಳಿ, ಮರ, ಗಿಡ, ಧೂಳು, ಕೆಸರು, ಹೋಗಿ ಬರೋ ರೂಟು, ಇದನ್ನೆಲ್ಲ ಎಂಜಾಯ್ ಮಾಡೋದೇ ಒಂದು ರೈಡ್ ಅಂತ. ಒಂದು ನನ್ನ ಲೆಕ್ಕ ಗೊತ್ತಿಲ್ಲ, ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ಸ್ ಒಂದೊಂದು ಥರ ಇರ್ಬೋದು. ಬಟ್ ನಾನೊಂದು ರೈಡಿಗೆ ಪರ್ಸ್ನಲಾಗಿ ಹೊರಟಾಗ ನಾನು ಪ್ರತಿ ಒಂದರನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲದರನ್ನು ಸಖತ್ತಾಗಿದೆ ಅಲ್ಲ ಅಂತ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಮಾತ್ರ ಒಂದು ರೈಡಿಗೆ ಬೆಲೆ. ಇಲ್ಲದಿದ್ದರೆ ಅಯ್ಯೋ ಇಷ್ಟೊತ್ತಿಗೆ ಹೋಗಿ ಇಷ್ಟೊತ್ತಿಗೆ ಬರಬೇಕು ಅಂತಿದ್ರೆ ಅದು ರೈಡ್ ಆಗೋದಿಲ್ಲ, ಅದು ಇನ್ಫ್ಯಾಕ್ಟ್ ರೇಸ್ ಆಗುತ್ತೆ. ನಮ್ಮ ಕೊಡಗುದು ಬ್ಯೂಟಿ ಅಂದರೆ ಈ ತಂಪು ಗಾಳಿ, ಸುತ್ತಮುತ್ತ ಬರೀ ಕಾಫಿ ತೋಟಗಳು, ಫುಲ್ಲು ಟರ್ನ್ಗಳು, ಅದರೊಟ್ಟಿಗೆ ಈ ಥರದೊಂದು ಬೈಕ್ ಸೌಂಡು. ವಾಹ್, ಸಖತ್ತಾಗಿದೆ ಗುರು ಇವತ್ತಂತೂ ದಿನ. ನಿಮಗೆ ಇನ್ಫ್ಯಾಕ್ಟ್ ಯೋಚನೆ ಇದೆಯಾ ಇಲ್ಲ ಗೊತ್ತಿಲ್ಲ, ನಾನು ಡೆಲ್ಲಿ ಟ್ರಿಪ್ ಮುಗಿಸಿ ಬರ್ಬೇಕಾರೆ ಬರ್ಬೇಕಾದ್ರೆ ಈ ಥರ ಕೂಡ್ತಿದ್ದೆ ಎರಡು ಕಡೆ. ಸೈಡಲ್ಲಿ ಇದ್ದಿದೆಲ್ಲ ಗಾರ್ಡ್ಗಳು, ಗಾರ್ಡ್ ಮೇಲೆ ಕಾಲಿಟ್ಕೊಂಡು ಆರಾಮಾಗಿ ಬರೋದು. ಖುಷಿ ಆಯ್ತದೆ ಗುರು. ಏನು ಸಖತ್ತಾಗಿದೆ ಅಲ್ಲ ಜೀವನ ಗುರು. ಜೀವನ ಪ್ರತಿ ಕ್ಷಣನೂ ಇಂಪಾರ್ಟೆಂಟ್, ಪ್ರತಿ ಕ್ಷಣನೂ ಎಂಜಾಯ್ ಮಾಡಬೇಕು. ಏನಂತೀರ? ನೋಡಿ ಇಲ್ಲಿ ವ್ಯೂ, ಹೋಲಿ ಮೋಲಿ. ಮಳೆಗಾಲದಲ್ಲಿ ಹಿಂಗಿರು, ಮಳೆಗಾಲ ಬೇಡ ಗುರು, ದಮ್ಮಯ್ಯ ಬೇಡ ಈ ಕಡೆ. ಇದು ಎಂತ ಫಾಗ್, ಈಗ ಅದೇ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಹೇಗಿದ್ದಿರ್ಬೋದಲ್ವ. ಇದು ಆ್ಯಕ್ಚುಲಿ ಚಟ್ಟಿಮಾನಿ ಅಂತ ಹೇಳೋ ಜಾಗ. ಇಲ್ಲಿ ಸಹ ನನ್ನ ಸ್ವಲ್ಪ ರಿಲೇಟಿವ್ಸ್ ಇದ್ದಾರೆ, ಕಸಿನ್ಸು ಇದ್ದಾರೆ. ಚಟ್ಟಿಮಾನಿ ಇದೆ ನೋಡಿ, ಚಟ್ಟಿಮಾನಿದು ಸಣ್ಣ ಟೌನು. ಸೊ ಈ ಕಡೆ ಸ್ಟ್ರೈಟ್ ನಾನು ಹೋಗ್ತಾ ಇದ್ದಿದ್ರೆ ಭಾಗಮಂಡಲ, ಲೆಫ್ಟಿಗೆ ತಗೊಂಡ್ರೆ ಕಡೋಡಿ ಮಹಾವಿಷ್ಣು ದೇವಸ್ಥಾನ. ಸೊ ಈ ಕಡೆಗಾಗಿ ನಾನು ಹೋಗ್ತಿರೋ ಲೊಕೇಶನಿಗೆ ಹೋಗ್ಬೇಕಾಗಿರೋದು. ರೋಡ್ ನೋಡ್ತಿರೋ ತಲೆ ಬಿಸಿ ಆಯಿತು ಉಂಟು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಆ ಕಡೆಯಿಂದ ಮೊದಲೇ ದಾರಿ ಗೊತ್ತಿಲ್ಲ, ಈ ಕಡೆಯಿಂದ ಹೋಗಿ ಅದೆಲ್ಲ ಸೇರ್ತದೆ. ಏನೋ ಒಂದು ಮಜಲ್ ಮೆಮೊರಿಲಿ ಹೋಯ್ತು. ಮಜಲ್ ಮೆಮೊರಿನೂ ಇಲ್ಲ, ಯಾವಾಗ ಆಲ್ಮೋಸ್ಟ್ 3-4-5 ಇಯರ್ಸ್ ಬ್ಯಾಕ್ ಬಂದಿರೋ ಒಂದು ಮೆಮೊರಿಲಿ ಹೋಗೋದಷ್ಟೇ. ಈಗ ಬನ್ನಿ, ಜಾಗ ಪೀಸ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಬೈಕ್ನ ಇಲ್ಲೇ ಹಾಕ್ಬಿಟ್ಟು ನಿಲ್ಲಿಸಿದೆ. ಇಲ್ಲಿ ಕಚಡ ಉಂಟು, ಅದು ನಮ್ಮ ದೇಶದ ಹೊರಗೆ ಹೋಗಲ್ಲ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಹಂಗೆಲ್ಲ ಹೇಳಿ ಈಗ ನಾನು ಹೋಗ್ತಿರೋ ಜಾಗಕ್ಕೆ ಇನ್ನೊಂದು 4 ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಫಾರೆಸ್ಟ್ ಒಳಗೆ ಬಂದು ನಿಂತಿದ್ದೀನಿ. ಅಲ್ಲಿ ಕಡೋಡಿ ದೇವಸ್ಥಾನ ಪ್ರಾಬಬ್ಲಿ ಹೋಗ್ಬೇಕಾದ್ರೆ ತೋರ್ಸೋಕ್ಕಾಗೋದು ಕಷ್ಟ, ಬರ್ಬೇಕಾರಂತೂ ಆಗೋದೇ ಇಲ್ಲ ಬಿಡಿ. ಈ ಕಡೋಡಿ ಅಂತೇಳೋ ದೇವಸ್ಥಾನ 2 ವರ್ಷಕ್ಕೊಂದ್ಸಲ ಮಹಾಪೂಜೆ ನಡೀತದೆ. ಇನ್ಫ್ಯಾಕ್ಟ್ ಅಲ್ಲೇ ಹೇಳಿದರೆ ಚೆನ್ನಾಗಿರುತ್ತಲ್ವ, ಇಲ್ಲಿ ಬೇಡ ಬಿಡಿ, ಅಲ್ಲೇ ಹೋಗೋಣ. ಸೊ ಇದೊಂದು ಸಣ್ಣ ಸೇತುವೆ ಉಂಟು. ಈ ನೀರು ಈ ಕಡೆಯಿಂದ ಹರಿದು ಬರ್ತಿದೆಯಾ ಅಥವಾ ಈ ಕಡೆಗೆ ಹರಿದು ಹೋಯ್ತಿದೆಯಾ? ಎಸ್, ಈ ಕಡೆಯಿಂದನೇ ಹರಿದು ಬರ್ತಾ ಇರೋದು, ಏನು ಗೊತ್ತಾಯ್ತಿಲ್ಲ. ಸೊ ಈ ತೋಟದ ಇನ್ನೊಂದು ಜಾಗ ಇಳಿದ್ಬಿಟ್ಟು ತೋರಿಸ್ತೀನಿ ಮತ್ತೆ, ಸಕಲಾಗುಂಟು. ಸೊ ನಿಯರ್ ಟು ದ ಡೆಸ್ಟಿನೇಷನ್. ಸೊ ಇದೆ ನಮ್ಮ ಕಡೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನ.
ಸಣ್ಣ ಪುಲಿಕೋಟು. ಇಲ್ಲಿ ಆ್ಯಕ್ಚುಲಿ 2 ವರ್ಷಕ್ಕೊಂದ್ಸಲ ಮಹಾಪೂಜೆ ನಡೀತದೆ. ಆ ಪೂಜೆಲಿ 1000 ಗಟ್ಟಲೆ ಕೋಳಿ, ಹಂದಿ ಅಂತೇಳಿ ಬಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂಥರ ಎಕ್ಸ್ಟ್ರೀಮ್ ಪವರ್ಫುಲ್ ಅಂತ ಜನ ಭಾರಿ ನಂಬ್ತಾರೆ. ಸೊ ನಾನು ಈ ವರ್ಷ ಆ್ಯಕ್ಚುಲಿ ಇಲ್ಲಿ ಬರ್ತಾ ಇದ್ದೀನಿ. ಸಿಗೋಣ ಆ ಟೈಮಲ್ಲಿ. ಡಿಫ್ರೆಂಟ್ ಬ್ಲಾಗು ಇರುತ್ತದು. ನಿಜ ಹೇಳ್ತೀನಿ ಗುರು, ಭಾಗಮಂಡಲದಿಂದ ನಾಪೋಕ್ಲು ರೋಡು ವರ್ಸ್ಟ್. WORST ಅಲ್ಲೆಲ್ಲೋ ಕಮಾನ್ ಸಿಗ್ತದೆ ಅಂತ ಹೇಳ್ದಾಗರು. ಇಲ್ಲಿ ಕಮಾನು ಇದೆ. ಶ್ರೀ ಮಂದರ ಎಂತ ಮಂದರಿ ಅಲ್ಲ ಮಂದ ತೆರಿಕೆ ಭಗವತಿ ದೇವಸ್ಥಾನ. ಎಸ್ ಇದೆ. ಇಲ್ಲಿ ನುಗ್ಗಬೇಕು ನಾವೀಗ. ಎಕ್ಸಲೆಂಟ್. ಯಾವುದೋ ಹಾರರ್ ಮೂವಿ ನೋಡ್ದಂಗೆ ಆಯ್ತಿಲ್ವಾ? ನನಗಂತೂ ಯಾವುದೋ ಹಾರರ್ ಮೂವಿಗೆ ಎಂಟರ್ ಆದಂಗೆ ಆಯಿತು, ಬಟ್ ವಿತೌಟ್ ಕಲರ್ ಗ್ರೇಡಿಂಗ್. ಓಲಿ ಮೋಲಿ ಕ್ಯಾರೇ ಐಸೆ ದಾರಿ